ಪ್ರಯಾಗ್ರಾಜ್ನಲ್ಲಿ ಸನಾತಿಗಳ ಮಹಾ ಸಂಗಮ ಆಗಿದೆ. ಮೈ ಕೊರೆಯುವಂಥ ಚಳಿಯಲ್ಲೂ ಕೂಡ ಭಕ್ತರು ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಶಾಹಿ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ. ಅಲ್ಲಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ನೋಡಿ, ಈ ಶಾಹಿ ಸ್ನಾನಕ್ಕಿರುವಂಥ ಮಹತ್ವ ಏನು ಅಂತಂದರೆ, ಅಮೃತ ಬಿದ್ದಂಥ ಸ್ಥಳಗಳಲ್ಲೇ ಶಾಹಿ ಸ್ನಾನ ಅಥವಾ ಪುಣ್ಯದ ಸ್ನಾನ ಮಾಡೋದ್ರಿಂದ ಈ ಪಾಪಕೃತ್ಯ ನಿವಾರಣೆ ಆಗುತ್ತೆ ಅಂತ ಅಂತಾರೆ. ಹಿಂದೂಗಳಲ್ಲಿ ಪಾಪಕೃತ್ಯ ನಿವಾರಣೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಇರೋದ್ರಿಂದ ಈ ಶಾಹಿ ಸ್ನಾನ ಮಾಡೋದಕ್ಕೆ ಭಕ್ತರು ಮುಗಿ ಬೀಳೋದು. ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ 12 ವರ್ಷಕ್ಕೆ ಯಾಕೆ ನಡೆಯುತ್ತೆ, ಅದಕ್ಕೂ ಕೂಡ ಒಂದು ಉಲ್ಲೇಖವಿದೆ. ನೋಡಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ವೈಭವ ಯಾವ ರೀತಿಯಾಗಿದೆ ಅಂತೇಳಿ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ ದೇಶದ 4 ಸ್ಥಳಗಳಲ್ಲಿ ಮಾತ್ರ ಈ ಪವಿತ್ರ ಕುಂಭಮೇಳವನ್ನು ಆಯೋಜನೆ ಮಾಡಲಾಗುತ್ತೆ. ಈ 4 ಸ್ಥಳಗಳಲ್ಲೇ ಮಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನು ಅಂತಂದರೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಯುದ್ಧವನ್ನು ನಡೆಸ್ತಾರೆ. ಅಮೃತ ಪಡೆಯಲು ದೇವತೆಗಳು ರಾಕ್ಷಸರ ನಡುವೆ 12 ಆಕಾಶ ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಅಂದರೆ 12 ಆಕಾಶ ದಿನಗಳಂದರೆ 12 ಮಾನವ ವರ್ಷಗಳಿಗೆ ಸಮ. ಈ ಹಿನ್ನೆಲೆಯಲ್ಲಿ 12 ವರ್ಷಗಳಿಗೊಮ್ಮೆ ಈ ಕುಂಭಮೇಳವನ್ನು ನಡೆಸೋದು. ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಮಹಾಕುಂಭದ ಪಾವಿತ್ರ್ಯವಾದಂತ ನೆಲದಲ್ಲಿ ಈಗ ನೋಡ್ತಾ ಇರುವಂತ ಶ್ರೀರಾಮನ ನಾಮಸ್ಮರಣೆ. सीताराम जी की प्यारी राजधानी लागे, राजधानी लागे, मोहे मीठो मीठो यंजू जी को पाले लागे, ओ मेरे राम जी की प्यारी राजधानी लागे, राजधानी लागे, मोहे मीठो मीठो यंजू जी को पाली लागे, राम जी की प्यारी लागे. हरा धन्य सुमता मैया, धन्य को धन्य के कई धन्य सुमता मैया. दशरथ जी के अंगना, दशरथ जी के अंगना खेले चारों भैया, इनके झोपड़ी लागे, राजधानी लागे, मोहे मीठो मीठो धनियो जी को पानी लागे, सीताराम जी के प्यारे राजधानी लागे, राजधानी लागे, मोहे मीठो मीठो धनियो जी को पानी लागे, राम जी के प्यारे राजधानी लागे, राजधानी लागे, मोहे ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮಹಾಕುಂಭದ ಪಾವಿತ್ರ್ಯವಾದಂತ ಗಳಿಕೆಯಲ್ಲಿ ಪುಣ್ಯ ಸ್ನಾನದೊಂದಿಗೆ ಈಗ ಅಖಾಡಕ್ಕೆ ಸ್ವಾಮೀಜಿಗಳು ತೆರಳುತ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಪ್ರಯಾಗ್ರಾಜ್ನಲ್ಲಿ ಸನಾತಿಗಳ ಮಹಾ ಸಂಗಮ ಆಗಿದೆ. ಮೈ ಕೊರೆಯುವಂಥ ಚಳಿಯಲ್ಲೂ ಕೂಡ ಭಕ್ತರು ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಶಾಹಿ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ. ಅಲ್ಲಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ನೋಡಿ, ಈ ಶಾಹಿ ಸ್ನಾನಕ್ಕಿರುವಂಥ ಮಹತ್ವ ಏನು ಅಂತಂದರೆ, ಅಮೃತ ಬಿದ್ದಂಥ ಸ್ಥಳಗಳಲ್ಲೇ ಶಾಹಿ ಸ್ನಾನ ಅಥವಾ ಪುಣ್ಯದ ಸ್ನಾನ ಮಾಡೋದ್ರಿಂದ ಈ ಪಾಪಕೃತ್ಯ ನಿವಾರಣೆ ಆಗುತ್ತೆ ಅಂತ ಅಂತಾರೆ. ಹಿಂದೂಗಳಲ್ಲಿ ಪಾಪಕೃತ್ಯ ನಿವಾರಣೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಇರೋದ್ರಿಂದ ಈ ಶಾಹಿ ಸ್ನಾನ ಮಾಡೋದಕ್ಕೆ ಭಕ್ತರು ಮುಗಿ ಬೀಳೋದು. ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ 12 ವರ್ಷಕ್ಕೆ ಯಾಕೆ ನಡೆಯುತ್ತೆ, ಅದಕ್ಕೂ ಕೂಡ ಒಂದು ಉಲ್ಲೇಖವಿದೆ. ನೋಡಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ವೈಭವ ಯಾವ ರೀತಿಯಾಗಿದೆ ಅಂತೇಳಿ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ ದೇಶದ 4 ಸ್ಥಳಗಳಲ್ಲಿ ಮಾತ್ರ ಈ ಪವಿತ್ರ ಕುಂಭಮೇಳವನ್ನು ಆಯೋಜನೆ ಮಾಡಲಾಗುತ್ತೆ. ಈ 4 ಸ್ಥಳಗಳಲ್ಲೇ ಮಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನು ಅಂತಂದರೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಯುದ್ಧವನ್ನು ನಡೆಸ್ತಾರೆ.
ಅಮೃತ ಪಡೆಯಲು ದೇವತೆಗಳು ರಾಕ್ಷಸರ ನಡುವೆ 12 ಆಕಾಶ ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಅಂದರೆ 12 ಆಕಾಶ ದಿನಗಳಂದರೆ 12 ಮಾನವ ವರ್ಷಗಳಿಗೆ ಸಮ. ಈ ಹಿನ್ನೆಲೆಯಲ್ಲಿ 12 ವರ್ಷಗಳಿಗೊಮ್ಮೆ ಈ ಕುಂಭಮೇಳವನ್ನು ನಡೆಸೋದು. ನನ್ನ ಸಹೋದರಿ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಮಹಾಕುಂಭದ ಪಾವಿತ್ರ್ಯವಾದಂತ ನೆಲದಲ್ಲಿ ಈಗ ನೋಡ್ತಾ ಇರುವಂತ ಶ್ರೀರಾಮನ ನಾಮಸ್ಮರಣೆ. सीताराम जी की प्यारी राजधानी लागे, राजधानी लागे, मोहे मीठो मीठो यज्ञो जी को पाले लागे, ओ मेरे राम जी की प्यारी राजधानी लागे, राजधानी लागे, मोहे मीठो मीठो यज्ञो जी को पाले लागे, राम जी की प्यारी लागे. हर धन्य सुमता मैया, धन्य को धन्य के कई धन्य सुमता मैया, दशरथ जी के अंगना, दशरथ जी के अंगना खेले चारों भैया, इनके झोपड़ी लागे, राजधानी लागे, मोहे मीठो मीठो धनियो जी को पानी लागे, सीताराम जी के प्यारे राजधानी लागे, राजधानी लागे, मोहे मीठो मीठो धनियो जी को पानी लागे, राम जी के प्यारे राजधानी लागे, राजधानी लागे, मोहे मीठो यमुना. ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮಹಾಕುಂಭದ ಪಾವಿತ್ರ್ಯವಾದಂತ ಗಳಿಕೆಯಲ್ಲಿ ಪುಣ್ಯ ಸ್ನಾನದೊಂದಿಗೆ ಈಗ ಅಖಾಡಕ್ಕೆ ಸ್ವಾಮೀಜಿಗಳು ತೆರಳುತ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಪ್ರಯಾಗ್ರಾಜ್ನಲ್ಲಿ ಸನಾತಿಗಳ ಮಹಾ ಸಂಗಮ ಆಗಿದೆ. ಮೈ ಕೊರೆಯುವಂಥ ಚಳಿಯಲ್ಲೂ ಕೂಡ ಭಕ್ತರು ಶಾಹಿ ಸ್ನಾನವನ್ನು ಮಾಡಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಶಾಹಿ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ. ಅಲ್ಲಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ನೋಡಿ, ಈ ಶಾಹಿ ಸ್ನಾನಕ್ಕಿರುವಂಥ ಮಹತ್ವ ಏನು ಅಂತಂದರೆ, ಅಮೃತ ಬಿದ್ದಂಥ ಸ್ಥಳಗಳಲ್ಲೇ ಶಾಹಿ ಸ್ನಾನ ಅಥವಾ ಪುಣ್ಯದ ಸ್ನಾನ ಮಾಡೋದ್ರಿಂದ ಈ ಪಾಪಕೃತ್ಯ ನಿವಾರಣೆ ಆಗುತ್ತೆ ಅಂತ ಅಂತಾರೆ. ಹಿಂದೂಗಳಲ್ಲಿ ಪಾಪಕೃತ್ಯ ನಿವಾರಣೆ, ಮೋಕ್ಷ ಪ್ರಾಪ್ತಿಯ ನಂಬಿಕೆ ಇರೋದ್ರಿಂದ ಈ ಶಾಹಿ ಸ್ನಾನ ಮಾಡೋದಕ್ಕೆ ಭಕ್ತರು ಮುಗಿ ಬೀಳೋದು. ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭಮೇಳ 12 ವರ್ಷಕ್ಕೆ ಯಾಕೆ ನಡೆಯುತ್ತೆ, ಅದಕ್ಕೂ ಕೂಡ ಒಂದು ಉಲ್ಲೇಖವಿದೆ. ನೋಡಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭಮೇಳದ ವೈಭವ ಯಾವ ರೀತಿಯಾಗಿದೆ ಅಂತೇಳಿ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ ದೇಶದ 4 ಸ್ಥಳಗಳಲ್ಲಿ ಮಾತ್ರ ಈ ಪವಿತ್ರ ಕುಂಭಮೇಳವನ್ನು ಆಯೋಜನೆ ಮಾಡಲಾಗುತ್ತೆ. ಈ 4 ಸ್ಥಳಗಳಲ್ಲೇ ಮಾಡೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನು ಅಂತಂದರೆ, ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಯುದ್ಧವನ್ನು ನಡೆಸ್ತಾರೆ. ಅಮೃತ ಪಡೆಯಲು ದೇವತೆಗಳು ರಾಕ್ಷಸರ ನಡುವೆ 12 ಆಕಾಶ ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಅಂದರೆ 12 ಆಕಾಶ ದಿನಗಳಂದರೆ 12 ಮಾನವ ವರ್ಷಗಳಿಗೆ ಸಮ. ಈ ಹಿನ್ನೆಲೆಯಲ್ಲಿ 12 ವರ್ಷಗಳಿಗೊಮ್ಮೆ ಈ ಕುಂಭಮೇಳವನ್ನು ನಡೆಸೋದು. ನನ್ನ ಸಹೋದರಿ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ.